ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಹೆಲ್ತಿಕರವಾದ ಮಸೂರ್ ದಾಲ್, ಕನ್ನಡದಲ್ಲಿ ಚನ್ನಂಗಿ ಬೇಳೆನು ಅಂತ ಕರೆಯುತ್ತಾರೆ. ಇವಾಗ ಮಸೂರ್ ದಾಲ್ ದೋಸೆ ಹಾಗೂ ಕ್ಯಾಪ್ಸಿಕಮ್ ಮೈಸೂರು ಬೇಳೆ ದಪ್ಪ ಮೆಣಸಿನಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ನೋಡುವುದಕ್ಕೆ ಮೊದಲು ಏನೇನು ಬೇಕಂತ ನೋಡೋಣ ಬನ್ನಿ. 1 ಕಪ್ಪು ಚನ್ನಂಗಿ ಬೇಳೆ ಮಸೂರ್ ದಾಲ್ ಅನ್ನು ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು. 1 ಕಪ್ ಅಂದ್ರೆ ಈ 1 ಗ್ಲಾಸಿಂದ ಹಾಕಿದ್ರೆ 10 ದೋಸೆ ಆಗ್ತಾವೆ. ತೆಳ್ಳುವಾಗಿನೇ ಬರುತ್ತೆ. ನಿಮಗೆ ಬೇಕಂದ್ರೆ ಚೆನ್ನಾಗಿ ದಪ್ಪ ಕೂಡ ಹಾಕೋಬಹುದು. ಚೆನ್ನಾಗಿ ತೊಳೆದು ನೀರನ್ನು ಹಾಕಿ 1 ಗಂಟೆ ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಚಟ್ನಿಗೆ ಏನೇನು ಬೇಕಂತ ನೋಡೋಣ. 1 ಕ್ಯಾಪ್ಸಿಕಮ್ ಅನ್ನು ತೆಗೆದುಕೊಳ್ಳಬೇಕು. ಹಾಗೆ 1 ಟೊಮೆಟೊವನ್ನು ತೆಗೆದುಕೊಳ್ಳಿ. 1 ಈರುಳ್ಳಿ, ದೊಡ್ಡದ ಈರುಳ್ಳಿ ಹಾಗೂ 3 ಹಸಿಮೆಣಸಿಕಾಯಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಒಣಮೆಣಸಿಕಾಯಿ 3, 2 ಖಾರ ನೋಡಿ ಹಾಕೋಬಹುದು. ಹೀಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ, ಕೊತ್ತಂಬರಿ ಸ್ಟೆಮ್ ಅನ್ನು ಹಾಕಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕಿ ಈ ಥರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ. ಜಾಸ್ತಿ ಕಲರ್ ಚೇಂಜ್ ಆಗೋದಕ್ಕೆ ಮೊದಲೇ ಈರುಳ್ಳಿಯನ್ನು ಹಾಕೋರೆ ಅಥವಾ ನೀವು ಬೇಕಂದರೆ ಬೇರೆ ಕೂಡ ಹುರ್ಕೋಬೋದು. ಈರುಳ್ಳಿ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇವಾಗ ಟೊಮೆಟೊ ಕಟ್ ಮಾಡಿಟ್ಟುಕೊಂಡ ಟೊಮೆಟೊ ಕೂಡ ಹಾಕಿ, ಟೊಮೆಟೊ ಹಣ್ಣನ್ನು ಹಾಕಬೇಕು. ನೋಡಿ, ಟೊಮೆಟೊ ಹಣ್ಣು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಕ್ಯಾಪ್ಸಿಕಮ್, 1 ಕ್ಯಾಪ್ಸಿಕಮ್ ಇದನ್ನು ಕಟ್ ಮಾಡಿದ ಪೀಸುಗಳನ್ನು ಇದಕ್ಕೆ ಹಾಕಬೇಕು. ಹಾಗೆ ಇದನ್ನು ಫ್ರೈ ಮಾಡ್ತಾ ಇರಿ. ಆಮೇಲೆ ಕೊರಿಯಂಡರ್ ಸ್ಟೆಮ್ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ, ಒಣಮೆಣಸಿಕಾಯನ್ನು ಹಾಕಿ 3 ಒಣಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿಕಾಯಿ 3 ಹಸಿಮೆಣಸಿಕಾಯನ್ನು ಹಾಕಿ. ನೋಡಿ, ಇವಾಗ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಇದು ಹಸಿ ವಾಸನೆ ಹೋಗಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿ, 1-2 ಚಿಟಿಕೆ ಹಿಂಗನ್ನು ಹಾಕಿ ಹಾಗೆ ಫ್ರೈ ಮಾಡ್ತಾ ಇರಿ. ಆಮೇಲೆ ಬೆಳ್ಳುಳ್ಳಿ, 5 ರಿಂದ 6 ಬೆಳ್ಳುಳ್ಳಿ ತುಂಡುಗಳನ್ನು ಹಾಕಿ, ಪೀಸುಗಳನ್ನು ಹಾಕಿ ಫ್ರೈ ಮಾಡಿ. ಇದು ಚೆನ್ನಾಗಿ ನೋಡಿ ಈ ಥರದಲ್ಲಿ ಫ್ರೈ ಆಗಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಕರಗಿರಬೇಕು ಅಂದ್ರೆ ಟೇಸ್ಟ್ ಬರುತ್ತೆ. ಇದಕ್ಕೆ ಕಲರ್ಗೋಸ್ಕರ ಅರಿಶಿಣ ಪುಡಿಯನ್ನು ಹಾಕಿ, ಸ್ವಲ್ಪ ಬೆಲ್ಲ ನಿಮ್ಗೆ ಇಷ್ಟ ಅನಿಸಿದ್ರೆ ಬೇಕಂದರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗರ ಹಾಕ್ಕೊಳ್ಳಿ, ಆಮೇಲೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಕೋಬೋದು. ನೋಡಿ, ಈ ಥರದಲ್ಲಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರದಲ್ಲಿ ಫ್ರೈ ಆಗಬೇಕು. ಹಾಗೆಯೇ ಫ್ರೈ ಮಾಡ್ತಾಯಿರಿ. ಆಮೇಲೆ ಇದನ್ನು ಆರಲು ಬಿಡಿ, ಗ್ಯಾಸ್ ಆಫ್ ಮಾಡಿ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಜಾಸ್ತಿ ಇದ್ದರೆ 2 ರೌಂಡ್ ಹಾಕ್ಕೊಳ್ಳಿ, ಸ್ವಲ್ಪ ಇದ್ದರೆ 1 ರೌಂಡಲ್ಲೇ ಆಗುತ್ತೆ. ನೈಸಾಗಿ ರುಬ್ಕೋಬೇಕು. ಈ ಥರದಲ್ಲಿ ನೈಸಾಗಿರಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಹೆಲ್ತಿಗೆ ತುಂಬ ಆರೋಗ್ಯಕರವಾದ ರೆಸಿಪಿ. ಕ್ಯಾಪ್ಸಿಕಮ್ ಯೂಸ್ ಮಾಡುವುದರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಥರದಲ್ಲಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ದೋಸೆಗೂ ಇಡ್ಲಿಗೂ ಚೆನ್ನಾಗಿರುತ್ತೆ. ಇದು ಮಸೂರ್ ದಾಲ್ ದೋಸೆಗೆ ತುಂಬ ಸೂಪರ್ ಆಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಗಮ್ ಆಗಿ ತುಂಬಾ ಟೇಸ್ಟಿಯಾದ ಚಟ್ನಿ ಇವಾಗ ರೆಡಿ. ಮಕ್ಕಳು ಕ್ಯಾಪ್ಸಿಕಮ್ ತಿನ್ನದಿದ್ದರೆ ಈ ಥರದಲ್ಲಿ ಚಟ್ನಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ 1-2-3 ಸರಿ ಈ ಥರದಲ್ಲಿ ಚಟ್ನಿ ಮಾಡಿಕೊಡಿ. ಇದು ಕ್ಯಾಪ್ಸಿಕಮ್ ಚಟ್ನಿ ಅಂತಲೂ ಗೊತ್ತಾಗಲ್ಲ, ಸ್ಮೆಲ್ ಕೂಡ ಇರಲ್ಲ. ಇವಾಗ ನೋಡಿ, ಮಸೂರ್ ದಾಲ್ ಇದು ಚೆನ್ನಾಗಿ ಇವಾಗ ನೆಂದಿದೆ ಫ್ರೆಂಡ್ಸ್. 1 ತಾಸು ಇಲ್ಲ ಅರ್ಧ ತಾಸು ನೆನೆಸಿದ್ರು ಸಾಕು, ತುಂಬ ಚೆನ್ನಾಗಿ ಬೇಗ ನೆನೆಯುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದರಲ್ಲೇ ಬೇಕಂದರೆ ನಿಮಗೆ 1 ಹಸಿಮೆಣಸಿಕಾಯಿ, ಶುಂಠಿಯನ್ನು ಬೇಕಂದರೆ ಹಾಕ್ಕೊಳ್ಳಿ, ಅಥವಾ ಹಾಗೆ ಕೂಡ ಮಾಡಿ ಚೆನ್ನಾಗಿರುತ್ತೆ. ಹಾಗೆ ರುಬ್ಕೊಳ್ಳಿ, ದೋಸೆ ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡು ರುಬ್ಕೋಬೋದು. ಸ್ವಲ್ಪ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಮೊದಲಿಗೆ ರುಬ್ಬಿಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ಗಟ್ಟಿ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕಕ್ಕೆ ಬರುತ್ತೆ. ನೋಡಿ, ಈ ಥರದಲ್ಲಿ ನೈಸಾಗಿ ರುಬ್ಕೋಬೇಕು. ಹಾಗೆ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಬುರುಗ್ ನೊರೆ ಥರ ಹೆಂಗೆ ಬರುತ್ತೆ ನೋಡಿ. ಈ ಮಸೂರ್ ದಾಲ್ ದೋಸೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಅನಿಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ, ಅಥವಾ ಇದು ಇತ್ತಂದರೆ ನೀರು ಹಾಕಕ್ಕೆ ಹೋಗಬೇಡಿ. ಒಂದು ಕ್ಯಾಪನ್ನು ಮುಚ್ಚಿ 5 ನಿಮಿಷ ನೆನೆಯಲು ಬಿಡಿ, ಅಷ್ಟೇ ಸಾಕು. ಚೆನ್ನಾಗಿ ನೆಂದು ಬರುತ್ತೆ. ಇನ್ಸ್ಟಂಟಾಗಿ ಮಸೂರ್ ದಾಲ್ ದೋಸೆ ಮಾಡುವುದು ತುಂಬ ಈಸಿ. ಇವಾಗ ಒಂದು ತವಾವನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ.
ನಿಮಗೆ ಎಷ್ಟು ದಪ್ಪ ಬೇಕಂದರೆ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಿಟ್ಟು 1 ಸ್ಪೂನ್ ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ದೋಸೆ ಹಾಕಿಕೊಳ್ಳಿ. ಇದಕ್ಕೆ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಎರಡೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ತುಂಬ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡಿ, ಆದರೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮಲ್ವೆಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ದೋಸೆ ಮೊಸರು ದಾಲ್ ದೋಸೆ ಇವಾಗ ರೆಡಿ. ಇದಕ್ಕೆ ಚೆನ್ನಾಗಿ ಬೇಳೆನೂ ಅಂತಾರೆ, ಮೈಸೂರು ಬೇಳೆ ಕೂಡ ಅಂತಾರೆ, ದಾಲ್ ಕೂಡ ಅಂತಾರೆ. ಇದು ತುಂಬ ಹೆಲ್ತಿಕರವಾದ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.